ಬ್ಯಾಂಕ್ ನಲ್ಲಿ ಚಿನ್ನ ಕಳವಾಯಿತು. ಆ ಕಳವು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಚಿನ್ನ ಕಟ್ಕೊಂಡು ಹೋಗಿರುವಂತಹ ಕಳ್ಳರು ಆ ಚಿನ್ನವನ್ನ ಎಲ್ಲಿಟ್ರು? ಪೊಲೀಸರು ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ತೋಟದ ಬಾವಿಯಲ್ಲಿ ಚಿನ್ನವನ್ನ ಮುಚ್ಚಿಟ್ಟಿದ್ದಾರೆ ಕದೀಮ್ರು. ಮಧುರೈ ಪಕ್ಕದ ಹಳ್ಳಿಯ ತೋಟದ ಬಾವಿಯಲ್ಲಿ ಚಿನ್ನ ಇತ್ತು. ಕಳ್ಳರ ಕೈಚಳಕ ನೋಡಿ ಪೊಲೀಸರಿಗೆ ಶಾಕ್ ಆಗ್ಬಿಟ್ಟಿದೆ. ಬ್ಯಾಂಕ್ ಅನ್ನೇ ಗುಡಿಸಿ ಗುಂಡಾಂತರ ಮಾಡಿರುವಂತಹ ಕಳ್ಳರಿವರು ಯೂಟ್ಯೂಬ್, ಸಿನಿಮಾ, ಧಾರಾವಾಹಿ ನೋಡಿ ಕಳ್ಳತನವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಕಳ್ಳತನ ಮಾಡಬೇಕು, ಕಳ್ಳತನ ಮಾಡದಂತ ಸಂದರ್ಭದಲ್ಲಿ ಚಿನ್ನ ಎಲ್ಲಿಡಬೇಕಾಗತ್ತೆ, ಪೊಲೀಸರನ್ನ ಯಾವ ರೀತಿ ಯಾಮಾರಿಸೋದು, ಇವೆಲ್ಲವನ್ನು ಕೂಡ ಯೂಟ್ಯೂಬ್, ಧಾರಾವಾಹಿ, ಸಿನಿಮಾ ಇದೆಲ್ಲವನ್ನು ನೋಡಿ ಕಳ್ಳರು ಸ್ಕೆಚ್ ಹಾಕ್ಬಿಟ್ಟು ಆಮೇಲೆ ಸೀದಾ ನ್ಯಾಮತಿ ಹೋದ್ರು. ನ್ಯಾಮತಿಯಲ್ಲಿ SBI ಬ್ಯಾಂಕ್ ನೋಡಿದ್ರು, ಬ್ಯಾಂಕ್ ಅನ್ನ ಕೊಳ್ಳೆ ಹೊಡೆದ್ರು, ಚಿನ್ನ ತಕೊಂಡು ಹೋದ್ರು. ಅಲ್ಲಿ ಪಕ್ಕದಲ್ಲಿ ಮಧುರೈ ಪಕ್ಕದ ಹಳ್ಳಿಯ ತೋಟದ ಬಾವಿ ಇತ್ತು, ಆ ಬಾವಿಯಲ್ಲಿ ಇಟ್ಬಿಟ್ರು. ಪೊಲೀಸ್ನವರಿಗೆ ಸಿಕ್ಕಾಕೊಂಡ್ರು. ಪೊಲೀಸ್ನವರು ಬಾಯಿ ಬಿಡಿಸಂತ ಸಂದರ್ಭದಲ್ಲಿ ಚಿನ್ನ ಎಲ್ಲಿತ್ತಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಚಿನ್ನ ಮಧುರೈ ಪಕ್ಕದಲ್ಲಿರುವಂತಹ ತೋಟದ ಬಾವಿಯಲ್ಲಿತ್ತು ಅಂತ ಗೊತ್ತಾಯಿತು. ನೋಡಿ, 2024 ಅಕ್ಟೋಬರ್ 28ರಂದು ನಡೆದಿರುವಂತಹ ನ್ಯಾಮತಿ ಬ್ಯಾಂಕ್ ಕಳ್ಳತನ ಇದು. ಬಹಳ ಜಟಿಲವಾಗಿರುವಂತಹ ಪ್ರಕರಣ. ಕೊನೆಗೂ ಕೂಡ ದಾವಣಗೆರೆಯ ಪೊಲೀಸರು ಭೇದಿಸಿದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಸದ್ಯಗ ಆರೋಪಿಗಳು ಸಿಕ್ಕಾಕೊಂಡ್ರು, ಯಾವ ರೀತಿಯಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರಂತ? ನಿಖೇಶ್, ಖಂಡಿತ ಏನಂತಂದ್ರೆ ನಿಜಕ್ಕೂ ಇಡೀ ರಾಜ್ಯವೇ ಬೆಚ್ಚ ಬಿದ್ದಿತ್ತು. ಅಂದ್ರೆ 2024 ಅಕ್ಟೋಬರ್ 28ರಂದು ನಡೆದಂತ ಆ ಕಳ್ಳತನದ ಕೇಸ್. ಅಂದ್ರೆ ಬ್ಯಾಂಕ್ ಅಲ್ಲಿರುವಂತಹ 17 ಕೆಜಿಯ ಚಿನ್ನಾಭರಣದ ಒಡವೆಗಳನ್ನ ಕಳ್ಳತನವಾಗಿರುವಂತಹ ಸುದ್ದಿ ಏನು ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಅಲ್ಲಿಂದ ಇಲ್ಲಿವರೆಗೂ ಸಹ ಏನು ದಾವಣಗೆರೆ ಪೊಲೀಸರಿಗೆ ಆರೋಪಿಗಳ ಪತ್ತೆ ಸಾಕಷ್ಟು ತಲೆನೋವು ಸಹ ಆಗಿತ್ತು. ಆ ವಿಚಾರದಲ್ಲಿ 5 ತಂಡಗಳು ಏನು ಇಡೀ ದೇಶಾದ್ಯಂತ ಕಳ್ಳರ ಏನು ಹೆಜ್ಜೆ ಗುರುತಿಗಾಗಿ ಜಾಲವನ್ನ ಬೀಸಿದ್ರು. ಆದ್ರೆ ಅವರು ಬೀಸಿದಂತ ಜಾಲ ಎಲ್ಲೋ ಒಂದ್ ಕಡೆ ಫೇಲ್ ಆಗಿತ್ತು. ಆದ್ರೆ ಕಳ್ಳರು ಏನು ಆ ಪಕ್ಕದಂದ್ರೆ ಅದೇ ಲೋಕಲ್ ಅಲ್ಲಿ ಇದ್ರು, ಸ್ಥಳೀಯವಾಗಿ ಇದ್ರು. ಆದ್ರೆ ಸಿಕ್ಕಂತ ಒಂದು ಸಣ್ಣ ಕ್ಲೂ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಮುಂದಿನ ಕಳ್ಳತನ ಮಾಡುವಂತ ಕಳ್ಳರಿಗೆ ಆ ಟೆಕ್ನಿಕಲ್ ಇಶ್ಯೂ ಅವರಿಗೆ ಏನು ಅನುಕೂಲಕರವಾದ ವಾತಾವರಣ ನಿರ್ಮಿಸಿ ಕೊಡಬಾರದು ಅನ್ನುವಂತ ಒಂದು ಉದ್ದೇಶದಿಂದ ಏನು ಪೊಲೀಸ್ ಇಲಾಖೆ ಅವರು ಸಿಕ್ಕಂತ ಕ್ಲೂವಿನ ಮಾಹಿತಿಯನ್ನ ಕೊಡೋಕೆ ಹಿಂದೇಟು ಹಾಕಿರುವಂತದ್ದು ನಿಖೇಶ್ ಪ್ರಮುಖವಾಗಿ. ಆದ್ರೆ ಎಲ್ಲೊಂದ್ ಕಡೆ ಸಿಕ್ಕಂತ ಒಂದಷ್ಟು ಸಣ್ಣ ಎವಿಡೆನ್ಸ್ ಮೂಲಕನೇ ದೊಡ್ಡ ಒಂದು ಕಳ್ಳತನದ ಜಾಲವನ್ನೇ ಪತ್ತೆ ಮಾಡಿದ್ದಾರೆ. ಅದರ ಜೊತೆಗೆ ಏನು ಈ ವಿಜಯ್ ಕುಮಾರ್ ಅನ್ನುವಂತ ಏನು ಮಾಸ್ಟರ್ ಮೈಂಡ್ ಇರುವಂತಹ ವ್ಯಕ್ತಿ ಆ ಕಳ್ಳತನದ ಇಂಚಿಂಚು ಪ್ಲಾನ್ ಅನ್ನ 6 ತಿಂಗಳ ಮುಂಚೆಯಾಗಿ ಏನು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿರ್ತಾನೆ. ಅದರ ಪ್ರಕಾರ ಏನು ಆತ ಕಳ್ಳತನ ಆದ ನಂತರ ಆ ಸಿಕ್ಕಿರುವಂತಹ ಆ ಒಡವೆ ಆಭರಣಗಳನ್ನೆಲ್ಲ ಎಲ್ಲಿ ನಾವು ಬಚ್ಚಿಡಬೇಕು, ಯಾವುದು ಸುರಕ್ಷಿತವಾದ ಸ್ಥಳ ಅನ್ನೋದನ್ನ ಮೊದಲೇ ಆತ ಫೈಂಡ್ ಔಟ್ ಮಾಡುತ್ತಾನೆ. ಯಾಕೆ ಆತಂದ್ರೆ ಈಗಲೇ ನಾವು ಇವನ್ನ ಹಂಚಿಕೊಂಡು ನಾವು ಮಾರಾಟ ಮಾಡೋದಾಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೆ ಬಳಕೆ ಮಾಡಿದ್ರೆ ನಾವು ಏನು ಸುಖಾಸುಮ್ಮನೆ ಸಿಕ್ಕಾಕೊಳ್ತೇವೆ, ಏನು ಪೊಲೀಸರಿಗೆ ನಾವು ಲಾಕ್ ಆಗೋದು ಏನು ಖಂಡಿತ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿಕೊಂಡು ಆತ 1.5 ವರ್ಷದಿಂದ 2 ವರ್ಷದವರೆಗೆ ಅವುಗಳನ್ನ ಗೌಪ್ಯ ಸ್ಥಳದಲ್ಲಿ ಇಡಬೇಕು ಅನ್ನುವಂತ ಒಂದು ಡಿಸಿಷನ್ ಮಾಡ್ತಾರೆ. ಕಾರಣ ಅಂತಂದ್ರೆ ಏನು ಇದು ಸದ್ಯಕ್ಕೆ ಅಂದ್ರೆ ಅಲ್ಲಿವರೆಗಾಗಲಿ ಕೇಸ್ ಒಂದು ವಾತಾವರಣ ತಿಳಿಯುವ ವಾತಾವರಣ ಪಡೆದಿರುತ್ತೆ. ಯಾರು ಎಲ್ಲರೂ ತಲೆಯಿಂದ ಹೋಗಿರ್ತಾರೆ, ಎಲ್ಲರೂ ಮರೆತಿರ್ತಾರೆ, ಕೇಸೇ ಸತ್ತು ಹೋಗಿರುತ್ತೆ. ಆ ಟೈಮಲ್ಲಿ ನಾವು ಇದನ್ನ ಬಳಸಿಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಆತ ಮಾಡ್ತಾನೆ. ಸೊ ಆ ವಿಚಾರವಾಗಿ ಅವುಗಳನ್ನ ಏನು ಸುರಕ್ಷಿತವಾದ ಸ್ಥಳದಲ್ಲಿ ಮುಚ್ಚಿಡಬೇಕಾಗಿರುತ್ತೆ. ಆತ ಮೂಲ ತಮಿಳುನಾಡಿನ ಮಧುರೈ ಏನೋ ಜಿಲ್ಲೆಯವನು. ಸೊ ಅಲ್ಲಿ ಅವರ ಒಂದು ಪೂರ್ವಜರಿಗೆ ಸೇರಿದಂತ ತೋಟ ಇರುತ್ತೆ. ಆ ತೋಟದಲ್ಲಿ ಒಂದು ಆಳದ 35-40 ಅಡಿಯಷ್ಟು ಆಳದ ಒಂದು ಬಾವಿ ಇರುತ್ತೆ. ಸೊ ಆ ಬಾವಿಯಲ್ಲಿ ಏನು ಈತ ಆ ಆಭರಣಗಳನ್ನ ಮುಚ್ಚಿಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಸೊ ಆತ ಏನು ಆ ಆಭರಣಗಳಿಗೆ 2 ವರ್ಷ ಕಾಲ ಅಲ್ಲೇ ಇಟ್ಟರು ಯಾವ ಧಕ್ಕೆ ಆಗದಂತೆ ಏನು ಒಂದು ಲಾಕರ್, ಒಂದು ಸುರಕ್ಷಿತವಾದಂತ ಒಂದು ಪಾಸ್ವರ್ಡ್ ಇರುವಂತಹ ಲಾಕರ್ ಅನ್ನ ಕೊಂಡ್ಕೊಂಡು ಅದರ ಇಟ್ಟು ಆ ಬಾವಿಯಲ್ಲಿ ಇಟ್ಟಿರ್ತಾನೆ. ಸೊ ಆ ಬಾವಿಯಲ್ಲಿ ಆ ಲಾಕರ್ ಅನ್ನ ತೆಗೆದಾಗ ನಿಜಕ್ಕೂ ದಾವಣಗೆರೆ ಪೊಲೀಸರು ಶಾಕ್ ಆಗಿರುವಂತದ್ದು ನಿಖೇಶ್. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗೆ. ನ್ಯಾಮತಿಯ SBI ಬ್ಯಾಂಕ್ ನಲ್ಲಿ ಚಿನ್ನ ಕಳವಾಯಿತು. ಆ ಕಳವು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಚಿನ್ನ ಕಟ್ಕೊಂಡು ಹೋಗಿರುವಂತಹ ಕಳ್ಳರು ಆ ಚಿನ್ನವನ್ನ ಎಲ್ಲಿಟ್ರು? ಪೊಲೀಸರು ತೀವ್ರ ತನಿಖೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ತೋಟದ ಬಾವಿಯಲ್ಲಿ ಚಿನ್ನವನ್ನ ಮುಚ್ಚಿಟ್ಟಿದ್ದಾರೆ ಕದೀಮ್ರು. ಮಧುರೈ ಪಕ್ಕದ ಹಳ್ಳಿಯ ತೋಟದ ಬಾವಿಯಲ್ಲಿ ಚಿನ್ನ ಇತ್ತು. ಕಳ್ಳರ ಕೈಚಳಕ ನೋಡಿ ಪೊಲೀಸರಿಗೆ ಶಾಕ್ ಆಗ್ಬಿಟ್ಟಿದೆ. ಬ್ಯಾಂಕ್ ಅನ್ನೇ ಗುಡಿಸಿ ಗುಂಡಾಂತರ ಮಾಡಿರುವಂತಹ ಕಳ್ಳರಿವರು ಯೂಟ್ಯೂಬ್, ಸಿನಿಮಾ, ಧಾರಾವಾಹಿ ನೋಡಿ ಕಳ್ಳತನವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಕಳ್ಳತನ ಮಾಡಬೇಕು, ಕಳ್ಳತನ ಮಾಡದಂತ ಸಂದರ್ಭದಲ್ಲಿ ಚಿನ್ನ ಎಲ್ಲಿಡಬೇಕಾಗತ್ತೆ, ಪೊಲೀಸರನ್ನ ಯಾವ ರೀತಿ ಯಾಮಾರಿಸೋದು, ಇವೆಲ್ಲವನ್ನು ಕೂಡ ಯೂಟ್ಯೂಬ್, ಧಾರಾವಾಹಿ, ಸಿನಿಮಾ
ಇದೆಲ್ಲವನ್ನು ನೋಡಿ ಕಳ್ಳರು ಸ್ಕೆಚ್ ಹಾಕ್ಬಿಟ್ಟು ಆಮೇಲೆ ಸೀದಾ ನ್ಯಾಮತಿ ಹೋದ್ರು. ನ್ಯಾಮತಿಯಲ್ಲಿ SBI ಬ್ಯಾಂಕ್ ನೋಡಿದ್ರು, ಬ್ಯಾಂಕ್ ಅನ್ನ ಕೊಳ್ಳೆ ಹೊಡೆದ್ರು, ಚಿನ್ನ ತಕೊಂಡು ಹೋದ್ರು. ಅಲ್ಲಿ ಪಕ್ಕದಲ್ಲಿ ಮಧುರೈ ಪಕ್ಕದ ಹಳ್ಳಿಯ ತೋಟದ ಬಾವಿ ಇತ್ತು, ಆ ಬಾವಿಯಲ್ಲಿ ಇಟ್ಬಿಟ್ರು. ಪೊಲೀಸ್ನವರಿಗೆ ಸಿಕ್ಕಾಕೊಂಡ್ರು. ಪೊಲೀಸ್ನವರು ಬಾಯಿ ಬಿಡಿಸಂತ ಸಂದರ್ಭದಲ್ಲಿ ಚಿನ್ನ ಎಲ್ಲಿತ್ತಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಚಿನ್ನ ಮಧುರೈ ಪಕ್ಕದಲ್ಲಿರುವಂತಹ ತೋಟದ ಬಾವಿಯಲ್ಲಿತ್ತು ಅಂತ ಗೊತ್ತಾಯ್ತು. ನೋಡಿ, 2024 ಅಕ್ಟೋಬರ್ 28ರಂದು ನಡೆದಿರುವಂತಹ ನ್ಯಾಮತಿ ಬ್ಯಾಂಕ್ ಕಳ್ಳತನ ಇದು. ಬಹಳ ಜಟಿಲವಾಗಿರುವಂತಹ ಪ್ರಕರಣ. ಕೊನೆಗೂ ಕೂಡ ದಾವಣಗೆರೆಯ ಪೊಲೀಸರು ಭೇದಿಸಿದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಸದ್ಯ ಈಗ ಆರೋಪಿಗಳು ಸಿಕ್ಕಾಕೊಂಡ್ರು, ಯಾವ ರೀತಿಯಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರಂತ? ನಿಖೇಶ್, ಖಂಡಿತ ಏನಂತಂದ್ರೆ ನಿಜಕ್ಕೂ ಇಡೀ ರಾಜ್ಯವೇ ಬೆಚ್ಚ ಬಿದ್ದಿತ್ತು. ಅಂದ್ರೆ 2024 ಅಕ್ಟೋಬರ್ 28ರಂದು ನಡೆದಂತ ಆ ಕಳ್ಳತನದ ಕೇಸ್ ಅಂದ್ರೆ ಬ್ಯಾಂಕಲ್ಲಿರುವಂತಹ 17 ಕೆಜಿಯ ಚಿನ್ನಾಭರಣದ ಒಡವೆಗಳನ್ನ ಕಳ್ಳತನವಾಗಿರುವಂತಹ ಸುದ್ದಿ ಏನು ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಅಲ್ಲಿಂದ ಇಲ್ಲಿವರೆಗೂ ಸಹ ಏನು ದಾವಣಗೆರೆ ಪೊಲೀಸರಿಗೆ ಆರೋಪಿಗಳ ಪತ್ತೆ ಸಾಕಷ್ಟು ತಲೆನೋವು ಸಹ ಆಗಿತ್ತು. ಆ ವಿಚಾರದಲ್ಲಿ 5 ತಂಡಗಳು ಏನು ಇಡೀ ದೇಶಾದ್ಯಂತ ಕಳ್ಳರ ಏನು ಹೆಜ್ಜೆ ಗುರುತಿಗಾಗಿ ಜಾಲವನ್ನ ಬೀಸಿದ್ರು. ಆದ್ರೆ ಅವರು ಬೀಸಿದಂತ ಜಾಲ ಎಲ್ಲೋ ಒಂದ್ ಕಡೆ ಫೇಲ್ ಆಗಿತ್ತು. ಆದ್ರೆ ಕಳ್ಳರು ಏನು ಆ ಪಕ್ಕದಂದ್ರೆ ಅದೇ ಲೋಕಲ್ ಅಲ್ಲಿ ಇದ್ರು, ಸ್ಥಳೀಯವಾಗಿ ಇದ್ರು. ಆದ್ರೆ ಸಿಕ್ಕಂತ ಒಂದು ಸಣ್ಣ ಕ್ಲೂ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಮುಂದಿನ ಕಳ್ಳತನ ಮಾಡುವಂತ ಕಳ್ಳರಿಗೆ ಆ ಟೆಕ್ನಿಕಲ್ ಇಶ್ಯೂ ಅವರಿಗೆ ಏನು ಅನುಕೂಲಕರವಾದ ವಾತಾವರಣ ನಿರ್ಮಿಸಿ ಕೊಡಬಾರದು ಅನ್ನುವಂತ ಒಂದು ಉದ್ದೇಶದಿಂದ ಏನು ಪೊಲೀಸ್ ಇಲಾಖೆ ಅವರು ಸಿಕ್ಕಂತ ಕ್ಲೂವಿನ ಮಾಹಿತಿಯನ್ನ ಕೊಡೋಕೆ ಹಿಂದೇಟು ಹಾಕಿರುವಂತದ್ದು ನಿಖೇಶ್ ಪ್ರಮುಖವಾಗಿ. ಆದ್ರೆ ಎಲ್ಲೊಂದ್ ಕಡೆ ಸಿಕ್ಕಂತ ಒಂದಷ್ಟು ಸಣ್ಣ ಎವಿಡೆನ್ಸ್ ಮೂಲಕನೇ ದೊಡ್ಡ ಒಂದು ಕಳ್ಳತನದ ಜಾಲವನ್ನೇ ಪತ್ತೆ ಮಾಡಿದ್ದಾರೆ. ಅದರ ಜೊತೆಗೆ ಏನು ಈ ವಿಜಯ್ ಕುಮಾರ್ ಅನ್ನುವಂತ ಏನು ಮಾಸ್ಟರ್ ಮೈಂಡ್ ಇರುವಂತಹ ವ್ಯಕ್ತಿ ಆ ಕಳ್ಳತನದ ಇಂಚಿಂಚು ಪ್ಲಾನ್ ಅನ್ನ 6 ತಿಂಗಳ ಮುಂಚೆಯಾಗಿ ಏನು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿರ್ತಾನೆ. ಅದರ ಪ್ರಕಾರ ಏನು ಆತ ಕಳ್ಳತನ ಆದ ನಂತರ ಆ ಸಿಕ್ಕಿರುವಂತಹ ಆ ಒಡವೆ ಆಭರಣಗಳನ್ನೆಲ್ಲ ಎಲ್ಲಿ ನಾವು ಬಚ್ಚಿಡಬೇಕು, ಯಾವುದು ಸುರಕ್ಷಿತವಾದ ಸ್ಥಳ ಅನ್ನೋದನ್ನ ಮೊದಲೇ ಆತ ಫೈಂಡ್ ಔಟ್ ಮಾಡುತ್ತಾನೆ. ಯಾಕೆ ಆತಂದ್ರೆ ಈಗಲೇ ನಾವು ಇವನ್ನ ಹಂಚಿಕೊಂಡು ನಾವು ಮಾರಾಟ ಮಾಡೋದಾಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೆ ಬಳಕೆ ಮಾಡಿದ್ರೆ ನಾವು ಏನು ಸುಖಾಸುಮ್ಮನೆ ಸಿಕ್ಕಾಕೊಳ್ತೇವೆ, ಏನು ಪೊಲೀಸರಿಗೆ ನಾವು ಲಾಕ್ ಆಗೋದು ಏನು ಖಂಡಿತ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿಕೊಂಡು ಆತ 1.5 ವರ್ಷದಿಂದ 2 ವರ್ಷದವರೆಗೆ ಅವುಗಳನ್ನ ಗೌಪ್ಯ ಸ್ಥಳದಲ್ಲಿ ಇಡಬೇಕು ಅನ್ನುವಂತ ಒಂದು ಡಿಸಿಷನ್ ಮಾಡ್ತಾರೆ. ಕಾರಣ ಅಂತಂದ್ರೆ ಏನು ಇದು ಸದ್ಯಕ್ಕೆ ಅಂದ್ರೆ ಅಲ್ಲಿವರೆಗಾಗಲಿ ಕೇಸ್ ಒಂದು ವಾತಾವರಣ ತಿಳಿಯುವ ವಾತಾವರಣ ಪಡೆದಿರುತ್ತೆ. ಯಾರು ಎಲ್ಲರೂ ತಲೆಯಿಂದ ಹೋಗಿರ್ತಾರೆ, ಎಲ್ಲರೂ ಮರೆತಿರ್ತಾರೆ, ಕೇಸೇ ಸತ್ತು ಹೋಗಿರುತ್ತೆ. ಆ ಟೈಮಲ್ಲಿ ನಾವು ಇದನ್ನ ಬಳಸಿಕೊಳ್ಳೋಣ ಒಂದು ಪ್ಲಾನ್ ಅನ್ನ ಆತ ಮಾಡ್ತಾನೆ. ಸೊ ಆ ವಿಚಾರವಾಗಿ ಅವುಗಳನ್ನ ಏನು ಸುರಕ್ಷಿತವಾದ ಸ್ಥಳದಲ್ಲಿ ಮುಚ್ಚಿಡಬೇಕಾಗಿರುತ್ತೆ. ಆತ ಮೂಲ ತಮಿಳುನಾಡಿನ ಮಧುರೈ ಏನೋ ಜಿಲ್ಲೆಯವನು. ಸೊ ಅಲ್ಲಿ ಅವರ ಒಂದು ಪೂರ್ವಜರಿಗೆ ಸೇರಿದಂತ ತೋಟ ಇರುತ್ತೆ. ಆ ತೋಟದಲ್ಲಿ ಒಂದು ಆಳದ 35-40 ಅಡಿಯಷ್ಟು ಆಳದ ಒಂದು ಬಾವಿ ಇರುತ್ತೆ. ಸೊ ಆ ಬಾವಿಯಲ್ಲಿ ಏನು ಈತ ಆ ಆಭರಣಗಳನ್ನ ಮುಚ್ಚಿಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಸೊ ಆತ ಏನು ಆ ಆಭರಣಗಳಿಗೆ 2 ವರ್ಷ ಕಾಲ ಅಲ್ಲೇ ಇಟ್ಟರು ಯಾವ ಧಕ್ಕೆ ಆಗದಂತೆ ಏನು ಒಂದು ಲಾಕರ್, ಒಂದು ಸುರಕ್ಷಿತವಾದಂತ ಒಂದು ಪಾಸ್ವರ್ಡ್ ಇರುವಂತಹ ಲಾಕರ್ ಅನ್ನ ಕೊಂಡ್ಕೊಂಡು ಅದರಲ್ಲಿ ಇಟ್ಟು ಆ ಬಾವಿಯಲ್ಲಿ ಇಟ್ಟಿರ್ತಾನೆ. ಸೊ ಆ ಬಾವಿಯಲ್ಲಿ ಆ ಲಾಕರ್ ತೆಗೆದಾಗ ನಿಜಕ್ಕೂ ದಾವಣಗೆರೆ ಪೊಲೀಸರು ಶಾಕ್ ಆಗಿರುವಂತದ್ದು ನಿಖೇಶ್. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗೆ.